ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ. ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು. ಸಿನಿಮಾ ಚೆನ್ನಾಗಬೇಕು, ಈ ಸಿನಿಮಾ ನಾವು ಹಂಗೆ ತೋರಿಸ್ಬೇಕು, ನಮ್ಮ ಸಿನಿಮಾನು ಒಂದು ಚೆನ್ನಾಗಬೇಕು, ನಮ್ಮ ಸಿನಿಮಾನು ಆ ಲೆವೆಲ್ಗೆ ಮಾಡಬೇಕು, ನಾವು ಆ ಥರ ನಿಂತ್ಕೋಬೇಕು. ಒಂದ್ ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಹಿಡ್ಕೊಂಡು ಒಂದು KGF ತರನೋ ಒಂದು ಕಾಂತಾರನ ತರ ನಿಂತ್ಕೋಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ಯಾವ ಹುಡುಗಂದು ತಪ್ಪಲ್ಲ ನನ್ನ ಪ್ರಕಾರ. ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆ ಥರ. ಹಂಗೆ ಹೊರಟಿದ್ದ ಜರ್ನಿ ಇದು. ಹಂಗಂತ ನಾವು ಸಿನಿಮಾಗೋಸ್ಕರ ಏನೋ 100 ಕೋಟಿ 1000 ಕೋಟಿ ಖರ್ಚು ಮಾಡಿಸ್ಬೋಣ ಇಲ್ಲ. 10 ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟ್ 10 ಜನಕ್ಕೆ 2 ಜನ ಕೊಟ್ರೆ ನೀವು ಹೆಂಗ್ ಶೂಟ್ ಮಾಡ್ತೀರಾ ಸಿನಿಮಾನ? ಆ ಸಿನಿಮಾ ಸಾಯಿಸ್ದಂಗಿಲ್ಲ. ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ, ಮಾಡೋದೇ ಬೇಡ ನಾವು. ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ. ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು. ಸಿನಿಮಾ ಚೆನ್ನಾಗಬೇಕು, ಈ ಸಿನಿಮಾ ನಾವು ಹಂಗೆ ತೋರಿಸ್ಬೇಕು, ನಮ್ಮ ಸಿನಿಮಾನು ಒಂದು ಚೆನ್ನಾಗಬೇಕು, ನಮ್ಮ ಸಿನಿಮಾನು ಆ ಲೆವೆಲ್ಗೆ ಮಾಡಬೇಕು, ನಾವು ಆ ಥರ ನಿಂತ್ಕೋಬೇಕು. ಒಂದ್ ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಹಿಡ್ಕೊಂಡು ಒಂದು KGF ತರನೋ ಒಂದು ಕಾಂತಾರನ ತರ ನಿಂತ್ಕೋಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ಯಾವ ಹುಡುಗಂದು ತಪ್ಪಲ್ಲ ನನ್ನ ಪ್ರಕಾರ. ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆ ಥರ. ಹಂಗೆ ಹೊರಟಿದ್ದ ಜರ್ನಿ ಇದು. ಹಂಗಂತ ನಾವು ಸಿನಿಮಾಗೋಸ್ಕರ ಏನೋ 100 ಕೋಟಿ 1000 ಕೋಟಿ ಖರ್ಚು ಮಾಡಿಸ್ಬೋಣ ಇಲ್ಲ. 10 ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟ್ 10 ಜನಕ್ಕೆ 2 ಜನ ಕೊಟ್ರೆ ನೀವು ಹೆಂಗ್ ಶೂಟ್ ಮಾಡ್ತೀರಾ ಸಿನಿಮಾನ? ಆ ಸಿನಿಮಾ ಸಾಯಿಸ್ದಂಗಿಲ್ಲ. ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ, ಮಾಡೋದೇ ಬೇಡ ನಾವು.